ಕೆಲವು ಕ್ರಿಮಿನಲ್ ಪ್ರಕರಣಗಳಲ್ಲಿ ಎಕ್ಸ್ಪರ್ಟ್ಸ್ನ ಒಪಿನಿಯನ್ಗಳನ್ನು ಪಡ್ಕೋಬೇಕಾಗಿರುತ್ತೆ. ಎಕ್ಸ್ಪರ್ಟ್ಸ್ನ ಒಪಿನಿಯನ್ ಅಂತಂದರೆ ಕೆಲವೊಂದು ಹ್ಯಾಂಡ್ ರೈಟಿಂಗ್ ಇರ್ಬೋದು, ಸಿಗ್ನೇಚರ್ ಇರ್ಬೋದು, ಅಥವಾ ಕೆಲವು ದಾಖಲೆಗಳ ಭಾಷೆಯನ್ನು ತರ್ಜುಮೆಯನ್ನು ಮಾಡಿಕೊಡೋಂಥದ್ದು ಇರ್ಬೋದು, ಅಥವಾ ಆಡಿಯೋ ವಿಡಿಯೋಗಳಾಗಿರ್ಬೋದು, ಅವುಗಳಿಗೆ ಸಂಬಂಧಪಟ್ಟಂತೆ ಅಥವಾ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅಥವಾ ಸೈನ್ಸ್ಗೆ ಸಂಬಂಧಪಟ್ಟಂತೆ, ಮೆಡಿಕಲ್ಗೆ ಸಂಬಂಧಪಟ್ಟ ಈ ರೀತಿಯಲ್ಲಿ ಹಲವಾರು ಅಂದರೆ ಅದೇ ಫೀಲ್ಡಲ್ಲಿ ಎಕ್ಸ್ಪರ್ಟ್ಸ್ ಏನು ಆಗಿರ್ತಾರೆ ಅಂಥ ಎಕ್ಸ್ಪರ್ಟ್ಸಿಂದ ಒಪಿನಿಯನನ್ನು ಪಡ್ಕೊಳ್ಳೋದಕ್ಕೆ ಅಥವಾ ಒಪಿನಿಯನ್ನ ಪಡ್ಕೋಬೇಕಾಗತ್ತೆ. ಅದು ಅವಶ್ಯಕತೆ ಇದೆ ಆ ಪ್ರಕರಣಕ್ಕೆ ಅಂತ ಕಂಡು ಬಂದಾಗ ಈ ಹಿಂದೆ ನಾವು CRPCಯ ಸೆಕ್ಷನ್ 45ರಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾ ಇದ್ವಿ. ಅರ್ಜಿಯನ್ನು ಸಲ್ಲಿಸಿ ಆ ಎಕ್ಸ್ಪರ್ಟ್ಸ್ ಒಪಿನಿಯನ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು ಅಥವಾ ಬ್ಲಡ್ಡನ್ನೇ ಆಗಿರ್ಬೋದು, DNA ಟೆಸ್ಟಿಂಗೇ ಆಗಿರ್ಬೋದು, ಈ ರೀತಿಯಲ್ಲಿ ಏನೇ ಒಂದು ಇದ್ದರೆ ಅಂದರೆ ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಿವಿಲ್ ಪ್ರಕರಣಗಳಲ್ಲಿ ಅದು ಬೇರೆ ಸೆಕ್ಷನ್ ಬರುತ್ತೆ. ಆದರೆ ಇಲ್ಲಿ ನಾನು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಸ್ ಒಪಿನಿಯನ್ಗೆ ಸಂಬಂಧಿಸಿದಂತೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸಿವಿಲ್ ಪ್ರಕರಣಗಳಲ್ಲಿ ಎಕ್ಸ್ಪರ್ಟ್ಸ್ ಒಪಿನಿಯನ್ನ ತಗೊಳ್ಳೋದಕ್ಕೆ ಅದರಲ್ಲೇ ಬೇರೆ ಸೆಕ್ಷನ್ಸ್ಗಳು ಬರುತ್ತೆ. ಆದರೆ ಇದು ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಹಾಗಾಗಿ ಈ ರೀತಿಯಲ್ಲಿ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಎಕ್ಸ್ಪರ್ಟ್ಸ್ ಒಪಿನಿಯನ್ಗಳನ್ನು ತಗೊಳ್ಳೋದಕ್ಕೆ ಅಥವಾ ಕ್ರೈಮ್ ನಡೆದಿರುವಂಥದ್ದು ಯಾವ ರೀತಿ ಆಗಿರ್ಬೋದು ಅನ್ನೋದನ್ನು ಕೂಡ ಎಕ್ಸ್ಪರ್ಟ್ಸ್ ಅಂದರೆ ರಿಹರ್ಸಲನ್ನು ಮಾಡಿಸಿ ಅದನ್ನ ರೀಕ್ರಿಯೇಟನ್ನು ಮಾಡಿ ಅದರಿಂದ ಕೂಡ ಅದನ್ನು ಎಕ್ಸ್ಪರ್ಟ್ಸ್ಗಳಿಂದ ಒಪಿನಿಯನ್ಗಳನ್ನು ತಗೊಳ್ಳೋದಂಥದ್ದು ಕೆಲವೊಂದು ಸಂದರ್ಭಗಳಲ್ಲಿ ಅತಿ ಅವಶ್ಯಕವಾಗಿದ್ದಂಥ ಇದ್ದಾಗ ಅರ್ಜಿಯನ್ನು CRPCಯ ಸೆಕ್ಷನ್ 45ರಲ್ಲಿ ಹಾಕಿ ಆ ರೀತಿ ಆ ಒಂದು ಸಂಬಂಧಪಟ್ಟ ಎಕ್ಸ್ಪರ್ಟ್ಸ್ ರಿಪೋರ್ಟ್ಗಳನ್ನು ತಗೊಳ್ತಾ ಇದ್ದು, ಒಪಿನಿಯನ್ಗಳನ್ನ ತಗೊಳ್ತಾ ಇದ್ದದ್ದು ಬರ್ತಾಯಿತ್ತು. ಆದರೆ ಈಗ ನಾವು BNSS ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತೆ ಈ ಒಂದು ಪ್ರಕರಣ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಈಗ ಈ ಆ್ಯಕ್ಟ್ನ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತೀವಿ ಅಂದರೆ ಸೆಕ್ಷನ್ 51ರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಿ ಎಕ್ಸ್ಪರ್ಟ್ಸ್ ಒಪಿನಿಯನನ್ನು ಪಡ್ಕೋಬೇಕಾಗಿರುತ್ತೆ. ಸೊ ಹಾಗಾಗಿ ಯಾವುದೇ ಒಂದು ಕ್ರಿಮಿನಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆ ಎಕ್ಸ್ಪರ್ಟ್ಸ್ನ ಒಪಿನಿಯನ್ ಅಂದರೆ ಪರ್ಟಿಕ್ಯುಲರ್ ಆಗಿ ಇರುವಂಥ ವಿಚಾರದಲ್ಲಿ ಸಂಪೂರ್ಣವಾಗಿ ತಿಳಿದಿರುವಂಥ ಎಕ್ಸ್ಪರ್ಟ್ಸ್ ಆಗಿರುವಂಥವರಿಂದ ಒಪಿನಿಯನನ್ನು ಪಡ್ಕೋಬೇಕಾದ್ರೆ BNSS ಆ್ಯಕ್ಟ್ನ ಅಡಿಯಲ್ಲಿ ಆ್ಯಕ್ಟ್ನ ಸೆಕ್ಷನ್ 51ರಲ್ಲಿ ಅರ್ಜಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾಗಿರುತ್ತೆ. ಸೊ ಆವಾಗ ನ್ಯಾಯಾಲಯ ಆ ಅರ್ಜಿಯನ್ನು ಪುರಸ್ಕರಿಸಿ ಆ ಎಕ್ಸ್ಪರ್ಟ್ಗೆ ಸಂಬಂಧಪಟ್ಟ ವಸ್ತುಗಳು ಅಥವಾ ದಾಖಲೆಗಳು ಅಥವಾ ವಿಷಯಗಳಿಗೆ ಅಂಶಗಳಿಗೆ ಸಂಬಂಧಿಸಿದಂತೆ ಕಳಿಸಿ ಅವರಿಂದ ಏನು ಒಪಿನಿಯನ್ ಬರುತ್ತೆ ಅದನ್ನು ತಗೊಳ್ಳೋವಂಥದ್ದಕ್ಕೆ ಈ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ನಮ್ಮ ಒಂದು ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ.